ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ನನ್ನ ಈ ಯೂಟ್ಯೂಬ್ ಚಾನಲದ ಶ್ರೀಲಂಕಾ, ಮಲೇಷಿಯಾ, ಥೈಲ್ಯಾಂಡ್, ಕಾಂಬೋಡಿಯಾ ಮತ್ತು ವಿಯೆಟ್ನಾಂ 5 ದೇಶಗಳ ಇದೇ ವರ್ಷದ ಅಕ್ಟೋಬರ್ 10ರಿಂದ 19ರವರೆಗೆ ಕೈಗೊಂಡ ಪ್ರವಾಸಕತನ ಭಾಗ 6ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ದಿವಸ ಮಲೇಷ್ಯಾದಿಂದ ಥೈಲ್ಯಾಂಡದ ಡಾಂಗ್ಮ್ಯಾಂಗ್ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣಕ್ಕೆ ಬಂದಿವೆ. ಅಲ್ಲಿಂದ ಪತಿಯಾ 175 ಕಿಲೋಮೀಟರ್ ಅಂತರ ದೂರದ್ದು. ರಾತ್ರಿ 7:15 ಸುಮಾರು ಬಂದಿದ್ದೇವೆ. ಅಲ್ಲಿಂದ ಗೈಡ ಪರಿಚಯ ಮಾಡಿಸ್ಕೊಂಡು ನಮಗಾಗಿ ಏರ್ಪಡಿಸಿದಂಥ ಬಸ್ನಿಂದ ಪತಿಯಾ ಅಂದರೆ ಸುಮಾರು 4-5 ಗಂಟೆಗಳ ಪ್ರವಾಸಕ್ಕೆ ನಡೆದೇವೆ. ದಾರಿ ಮಧ್ಯದಲ್ಲಿ ಚೋಳ ಅಂತ ಒಂದು ಹೋಟೆಲ್ ಇತ್ತು, ಇಂಡಿಯನ್ ಹೋಟೆಲ್. ಅಲ್ಲೆಲ್ಲ ಚೋಳ ರಾಜರು ಥೈಲ್ಯಾಂಡ್ ಆಳಿದ ಬಗ್ಗೆ ಸಂಕ್ಷಿಪ್ತ ಇತಿಹಾಸ ಮೂರ್ತಿಗಳನ್ನು ಸಹಿತ ಮಾಡಿದ್ರು. ಅಲ್ಲಿ ಭಾರತೀಯ ಊಟವನ್ನು ಮಾಡಿಕೊಂಡು ಮುಂದೆ ನಮ್ಮ ಪ್ರವಾಸ ಬಸ್ನಿಂದ ಮುಂದುವರಿತು. ನಾವೇನು ರಾಯಲ್ ಪ್ಯಾಲೇಸ್ ಅಂತ ನಮಗಾಗಿ ಹೋಟೆಲನ್ನು ಬುಕ್ ಮಾಡಿದ್ರು ಇಂಟರ್ನ್ಯಾಷನಲ್ ಟ್ರಿನಿಟಿ ಅವರು. ಮ್ಯಾನೇಜರ್ ನಮ್ಮ ಜೊತೆಗೆ ಇದ್ರು. ಅಲ್ಲಿ ಮುಟ್ಟಬೇಕಾದ್ರೆ ನಮಗೆ ಮಧ್ಯರಾತ್ರಿ 12 1 ಗಂಟೆ ಆಗಿತ್ತು. ನೇರ ಹೋಗಿ ರೂಮ್ ಎಲ್ಲ ಅಲಾಟ್ ಮಾಡಿ ರೆಡಿ ಇತ್ತು. ರೂಮ್ ಚಾವಿ ತಗೊಂಡು ನಮ್ಮ ರೂಮಿಗೆ ಹೋಗಿ, ಯಾಕಂದರೆ ಇಡೀ ದಿನದ ಪ್ರವಾಸ ಆಗಿತ್ತು. ಮತ್ತು ತಮಗೆ ಹೇಳಿದ್ದೆ, ನನಗೂ ಸ್ವಲ್ಪ ಅಲ್ಲಿ ರಾತ್ರಿಯಲ್ಲಿ ಬಸ್ನಾಗ ಹೋಗೋ ಕಾಲಕ್ಕೆ ಚಳಿಯಿಂದಾಗಿ ಸ್ವಲ್ಪ ಆರೋಗ್ಯ ಅಂದರೆ ಜ್ವರ ಬರ್ತಾ ಇತ್ತು. ಮಾತ್ರೆ ತಗೊಂಡು ನಾನೇನು ಮಾಡಿದೆ, ಮಲ್ಕೊಂಡ್ಬಿಟ್ಟೆ. ಗೈಡ್ ನಮಗೆ ಹೇಳಿದ್ರು, ಇವತ್ತಿಂದ ಪ್ರವಾಸ ಆಗಿದೆ ನಿಂದ, ಬೆಳಗ್ಗೆ ನಾವು 9 ಗಂಟೆಗೆ ಟೂರ್ ಮಾಡೋಣ, ಆರಾಮ್ಸೆ ಎದ್ದು ತಯಾರಾಗಿರ್ರಿ. ಮತ್ತು ಮುಂಜಾನೆ 6:15ರಿಂದ 10 ತನಕ ಮುಂಜಾನೆ ಟಿಫಿನ್ ಇರ್ತದೆ, ಬ್ರೇಕ್ಫಾಸ್ಟ್ ಇರ್ತದೆ. ಅದು ಮುಗಿಸ್ಕೊಂಡು ನೀವು ರೆಡಿ ಆಗಿರಿ. ನಾಳೆ ದಿವಸದ ಪ್ರವಾಸ ಅಂದರೆ ಮುಂಜಾನೆ ಪತಿಯಾದ ಕೋರಲ್ ಐಲ್ಯಾಂಡ್ ಇದೆ ಮುಂಜಾನೆ ಸೆಷನ್ನಲ್ಲಿ. ಮಧ್ಯಾಹ್ನ ಸೆಷನ್ನಲ್ಲಿ ಪತಿಯಾದ ಫ್ಲೋಟಿಂಗ್ ಮಾರ್ಕೆಟ್ಗಳನ್ನು ನಾನು ನಮಗೆ ತೋರಿಸ್ತೇನೆ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಮಗೆ ಅವರು ನೈಟ್ ಹೋಗಿಬಿಟ್ರು. ನಾವು ಮಲ್ಕೊಂಡು ಬೆಳಿಗ್ಗೆ ಎದ್ದೇವ, ನಮ್ಮ ನಿತ್ಯ ಕಾರ್ಯವನ್ನು ಮುಗಿಸ್ಕೊಂಡಿವಿ. ಮುಂದೆ ಇಲ್ಲೇ ಒಂದು ದಿವಸ ವಸತಿ ಇರ್ತಿದ್ದಲ್ಲ, ಅದಕ್ಕೆ ಒಂದು ದಿವಸ ಸಿಗ್ತಿತ್ತಪ್ಪ ಅಂದ್ಕೊಂಡು ನಮಗೇನು ಹಿಂದೆ ಈ ಒಳ ಉಡುಪುಗಳನ್ನೇನು ಇಟ್ಕೊಂಡು ಬಂದಿದ್ವಲ್ಲ ಅವನ್ನೆಲ್ಲ ಸ್ವಚ್ಛ ಮಾಡಿ ಒಳಗೆ ಹಾಕಿ ಆಯಿತು. ಯಾಕೆ ಹೇಳಿಸ್ತಂಗಂದ್ರೆ 6 ತಗೊಂಡು ಗೊತ್ತಿತ್ತು, ಹೆಚ್ಚಿಗೆ ಒಯ್ಯಬೇಕಾಗ್ತದೆ, ಓದಿರ್ತೇವೆ ನಾವು. ಅದು ಸಹಿತ ಸಮಯ ಸಿಕ್ಕಾಗ ಅವನ್ನ ನಾವು ತೊಳಿತಾ ಇರ್ತೀವಿ. ಆ ನಂತರ ಅಂದ್ರೆ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು, ಯಾಕಂದರೆ 9 ಗಂಟೆಗೆ ಬರೋದಿತ್ತು, ನಾನು ಮತ್ತು ನನ್ನ ರೂಮ್ಮೇಟ್ ಅವರೇ ನನ್ನ ಮಿತ್ರ ಅಥವಾ ಸಹ ಟ್ರಾವೆಲರ್ ಏನಿದ್ದಲ್ಲ ನಾಯಕರವರು ಸೇರಿಕೊಂಡು ನಮ್ಮದು 6ನೇ ಮಹಡಿ ಮ್ಯಾಗ 5ನೇ ಮಹಡಿ ಮ್ಯಾಗಿತ್ತು ನಮ್ಮದು. ಅಲ್ಲಿಂದ ಇದು 6ನೇ ಮಹಡಿ ಮ್ಯಾಗನ ಟಿಫಿನ್ ವ್ಯವಸ್ಥೆ ಇತ್ತು, ಲಿಫ್ಟ್ ಇತ್ತಪ್ಪ. ನಾವು ಎಲ್ಲಿ ಹೋಗ್ತಿದ್ದೋ ಎಲ್ಲ ಅದು 3 ಸ್ಟಾರ್ 4 ಸ್ಟಾರ್ ಹೋಟೆಲ್ಸ್ನೇ ಇದ್ದು. ಅದು ಸುವ್ಯವಸ್ಥಿತ ಇದ್ದು, ಯಾವುದೂ ಅನಾನುಕೂಲತೆಗಳು ಇದ್ದಿದ್ದಿಲ್ಲ. ಹತ್ಕೊಂಡು ಮ್ಯಾಗ ಹೋಗಿ ನಾವು ಆ ದಿನದ ಅಲ್ಲಿ ಏನು ಟಿಫಿನ್ ರೆಡಿ ಇಟ್ಟಿದ್ರು, ಇಂಡಿಯನ್ ಸ್ಟೈಲ್ದ ಟಿಫಿನ್ ಇತ್ತು, ವಿದೇಶಿನೂ ಇತ್ತು, ವೆಜ್ ಇತ್ತು, ನಾನ್ ವೆಜ್ ಇತ್ತು. ನಮಗೆ ಲೈಟಾಗಿ ಏನು ಬೇಕಾಗಿದೆ ಆ ಟಿಫಿನನ್ನು ತಿಂದು ಪುನಃ ನಾವು ರೂಮಿಗೆ ನಾವು ಇಳ್ಕೊಂಡಂತಹ ರಾಯಲ್ ಪ್ಯಾಲೇಸ್ ಹೋಟೆಲ್ ನಮಗೆ ಅವ್ರು ಹೇಳಿದರು, ನೀವು ಸ್ವಿಮ್ಮಿಂಗ್ ಪೂಲ್ ಇದೆ ಗ್ರೌಂಡ್ ಫ್ಲೋರಲ್ಲಿ, ಅದನ್ನು ಉಪಯೋಗ ಮಾಡ್ಕೋಬಹುದು ಅಂತಲೂ ಹೇಳಿದರು. ನಾವು ಯಾರು ಸ್ವಿಮ್ಮಿಂಗ್ ಪೂಲಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಮ್ಗೆ ಊರು ಬೆಚ್ಚಗೆ ನೀರನ್ನ ಜಳಕ ಮಾಡಿ ಇದು ಮಾಡಿದ್ದು. ಮುಂದೆ ಆ ಟಿಫಿನ್ಗೆ ಬಂದು ಬೆಳೆದಾಗ ನಾವು ಆ ಹೋಟೆಲ್ನ ಕೆಳಗ ಭಾಗದಲ್ಲಿದ್ದಂಥ ಸ್ವಿಮ್ಮಿಂಗ್ ಪೂಲಲ್ಲಿ ದೊಡ್ಡ ಆವರಣ ಇತ್ತು. ಸ್ವಿಮ್ಮಿಂಗ್ ಪೂಲ್ ದೊಡ್ಡದಿತ್ತು.
ಅಲ್ಲಿ ಬಂದಂಥ ನಮ್ಮಂಥ ಇವರು ವಿದೇಶಿಯರು ಕೂಡ ಅಲ್ಲಿ ಜಳಕ ಮಾಡಿ ಸೂರ್ಯ ಬಿಸಿಲನ್ನು ಕಾಸ್ತಾ ಇದ್ರು. ಅಲ್ಲೇ ಒಂದು ನಾವು ಟಿಫಿನ್ ಮಾಡಿಕೊಂಡು ಒಂದು ಸುತ್ತು ಹಾಕಿ ಮತ್ತೆ ನಮ್ಮ ರೂಮಿಗೆ ಹೋದೆವು. ನಾವು ಹಿಡ್ಕೊಂಡಂಥ ಇದು ರಾಯಲ್ ಪ್ಯಾಲೇಸದ ಚಿತ್ರ ಇದೆ, ಅದರ ಸ್ವಿಮ್ಮಿಂಗ್ ಪೂಲದ ಚಿತ್ರ ಕೂಡ ತಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ನಮ್ಮ ಜೊತೆಗೆ ಬಂದಂಥ ಎಲ್ಲ ಸಹ ಪ್ರವಾಸಿಗರು ಮುಂಜಾನೆ ಟಿಫಿನ್ ಅದು ಮುಗಿಸ್ಕೊಂಡು, ನಮಗೆ ಗೈಡ್ ಕೊಟ್ಟದ್ದು 9 ಗಂಟೆ ಇತ್ತು ಮತ್ತು ನಮ್ಮದ ಬಸ್ಸು ಕೂಡ ಅಲ್ಲೇ ಇತ್ತು. ಮುಂದೆ ಅವರೆಲ್ಲ ನಮ್ಮನ್ನ ಕಾಯ್ತಾ ಇದ್ರು. 8:15 ಅಂದ್ರೆ ಸುಮಾರು ಎಲ್ಲರೂ ಕೂಡ್ಕೊಂಡು 9 ತನಕ ಅಂದರೆ ಎಕ್ಸಾಕ್ಟ್ 9 ಗಂಟೆಗೆ ಅವರು ಬಸ್. ನಾವು ಇಳ್ಕೊಂಡಂಥ ಹೋಟೆಲಿಂದ ಅದು ಬೇ ಆಫ್ ಥೈಲ್ಯಾಂಡ್ ಅಂತ ಕರಿತೀವಿ ನಾವು, ಹೆಂಗೆ ಬಂಗಾಳ ಉಪಸಾಗರ ಅಂತ ಕರಿತೀವಲ್ಲ, ಥೈಲ್ಯಾಂಡ್ ಉಪಸಾಗರ ಅಲ್ಲಿಂದ ಜಸ್ಟ್ 300 ಮೀಟರ್ ಇರ್ತದೆ. ವಾಕಬಲ್ ಡಿಸ್ಟೆನ್ಸ್ ಹೋಗ್ಬೋದಾಗಿತ್ತು. ಕೆಳಗೆ ಇಳಿದಮ್ಮ ಅಲ್ಲಿ ಒಂದು ದೊಡ್ಡ ರಸ್ತೆ ಇತ್ತದು. ಆ ರಸ್ತಾದ ಗುಂಟ ಇವು ಮಸಾಜ್ ಮಾಡೋದು ಇವೆಲ್ಲ ಅಲ್ಲಿ ಪ್ಯಾರ್ಲರ್ಸ್ ಎಲ್ಲ ಇದ್ದವು. ಇದು ಎಲ್ಲನೂ ಅಂಗಡಿಗಳು ತೆರೆಕೊಂಡೇ ಇದ್ದವು. ಮಸಾಜ್ ಮಾಡುವಂಥ ಮುಂಗಟ್ಟುಗಳ ಎಲ್ಲ ರಸ್ತೆ ಎಡಕ ಬಲಕ ಇರ್ತಾ ಇದ್ದು, ಕೈ ಮಾಡಿಯವ್ರು ಇರ್ತಾ ಇದ್ರು. ನಮ್ಮ ಗೈಡ್ ಹೇಳಿದ್ರು ಅವರು, ನೀವು ಹೋಗಬೇಡಿ, ನೀವು ಏನರ ಮಸಾಜ್ದ ಆಯಿತು ಅಲ್ಲೇನಾದ್ರೂ ಕಾರ್ಯಕ್ರಮ ಡ್ಯಾನ್ಸ್ ಕಾರ್ಯಕ್ರಮ ನೋಡಬೇಕಾಗಿತ್ತಂದ್ರೆ ನೀವು ನಮಗೆ ಹೇಳಿಬಿಡಿ, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ, ನೀವು ಹಾಗೇನೆ ಇಲ್ಲಿ ಹೋಗಿ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿಂದನ 300 ಮೀಟರ್ದಾಗ ಸಮುದ್ರ ಕಾಣಿಸಿತ್ತು. ನಾವು ಮೇಲೆ ನಮ್ಮ ಏನು ರೂಮ್ ಕೊಟ್ಟಿದ್ರಲ್ಲ ನಮಗೆ, ಆ ರೂಮದ ಕಿಟಕಿಯಿಂದ ತೆಗೆದು ನೋಡಿದಾಗ ಅದು ವಿಶಾಲವಾದ ಸಮುದ್ರ ನಮಗೆ ಕಾಣ್ತಾ ಇತ್ತು. ಮುಂದೆ ನಾವು ಎಲ್ಲರೂ ಬಸ್ನಾಗ ಸೇರ್ಕೊಂಡ್ವಿ. ಅಲ್ಲಿಂದ ಅದೇ ನಾ ಏನು ಹೇಳ್ತೀನಿ, ಸಮುದ್ರ ಕಾಣಿಸ್ತಿತ್ತಲ್ಲ ಅಲ್ಲೇ ಅದು ಶೋರ್ ಇದೆ, ಅಂದರೆ ಇದು ಸಮುದ್ರ ದಂಡೆ ಇತ್ತು. ಅಲ್ಲಿಂದನೇ ಕೋರಲ್ ಐಲ್ಯಾಂಡ್ಗೆ ಹೋಗುವಂಥದ್ದು ವ್ಯವಸ್ಥೆ ಇತ್ತು. ಮುಂದೆ ನಮ್ಮನ್ನೆಲ್ಲ ಕರ್ಕೊಂಡು ಅಲ್ಲಿ ಹೋದರು. ಮುಂದೆ ಅದೇ ನಿಮಗೆ ಸೀನ್ ಪತಿಯಾ ಅಂತ ಹೇಳಿ ಅದೊಂದು ದೊಡ್ಡದೊಂದು ಮೌಂಟೇನ್ ಇದೆ, ಪಾರ್ ತಾಮ್ಕನ್ ಮೌಂಟೇನ್ ಅಂತ ಮೌಂಟೇನ್ ವ್ಯೂ ಇದೆ. ಅಲ್ಲಿ ಪತಿಯಾ ಅಂತ ಬರೋದ್ರ ಮುಂದೆನೇ ಇದು ನಮ್ದು ಸಮುದ್ರದ ದಂಡೆ ಇದೆ. ಮುಂದೆ ಅಲ್ಲಿ ಹೋದ ತಕ್ಷಣ ಅಲ್ಲಿ ಅವನೊಂದು ಗುಂಪುಗಳದಾವ, ಕಂಪನಿಗಳದಾವ. ನಮ್ದು ಜೊತೆ ಅವ್ರೇನು ಕಾಂಟ್ಯಾಕ್ಟ್ ಮಾಡಿದ್ರಲ್ಲ ಅವರು ಹೋಗಿ ಅವ್ರಿಗೆ ಅವನ ಗೈಡ್ ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಬಂದು ನಮ್ಮ ಬಲಗೈದ ಮೇಲೆ ತಮ್ಮ ಮಾರ್ಕ್ಗಳನ್ನು ಮಾಡಿದ್ರು. ಅಂದರೆ ನಾವು ಎಲ್ಲೇ ಹೋದರೂ ಸಹಿತ ಅವ್ರ ಗುಂಪನಾಗ ಹೋಗ್ಬೇಕು, ಅವ್ರದ್ದು ಸ್ಪೀಡ್ ಬೋಟ್ನಲ್ಲೇ ಹೋಗ್ಬೇಕು. ಅವರೇ ನಮ್ಮನ್ನು ತೊಗೊಂಡು ಹೋಗಿ ಶಿವರ್ ತನಕ 1.5 ಗಂಟೆ ಕೊಟ್ಟು ಆ ನಂತರ ಅವರೇ ತಂದು ಇಲ್ಲಿ ಮುಟ್ಸೋ ಜವಾಬ್ದಾರಿನ ಆ ಟೀಮನ್ನು ತಗೋತಿತ್ತು. 1-2-3 ಸ್ಪೀಡ್ ಬೋಟು ಎಲ್ಲ ವ್ಯವಸ್ಥೆ ಅವರೇ ಮಾಡ್ತಾ ಇದ್ರು. ಯಾಕಂದರೆ ಇದು ಟಿಕೆಟ್ ಇದನ್ನೆಲ್ಲ ಈಗಾಗಲೇ ನಮ್ಮದು ಟ್ರಿನಿಟಿ ಇಂಟರ್ನ್ಯಾಷನಲ್ ಆ್ಯಂಡ್ ಟ್ರಾವೆಲ್ಸ್ ಕಂಪ್ನಿ ಇದೆಲ್ಲ ಇದು ವ್ಯವಸ್ಥೆ ಮಾಡಿತ್ತು. ನಾವೇನು ಅವ್ರಿಗೆ ದುಡ್ಡು ಕೊಟ್ಟಿದ್ದಲ್ಲ ಅದೆಲ್ಲ ಆಲ್ ಇನ್ಕ್ಲೂಸಿವ್ನ ಇದ್ದದು. ನಂತರ ಅಲ್ಲಿ ನೋಡಿ, ಅಲ್ಲಿ ಇವರೇ ನಮ್ಮ ಟೂರ್ ಮ್ಯಾನೇಜರು, ಅವ್ರ ಜೊತೆಗೆ ಒಂದಿಬ್ಬರು ಇದ್ದಾರಲ್ಲ ಅವರು ನಮ್ಮ ಜೊತೆಗೆ ಬಂದಂಥ ಟ್ರಾವೆಲರ್ಸನ್ನು, ಇವರು ಟೂರಿಸ್ಟನ್ನು ಮುಂದೆ ಹಿಂದಿದ್ದಂಥ ಇದು. ನಾನು ಇಲ್ಲೇ ನೋಡಿ ನಮ್ಮ ಟೀಮ್ ಹಿಂದೆ ನಿಂತಿದೆ, ನನ್ನ ಹಿಂದನೇ ನಮ್ಮ ನಾಯಕರದಾರ. ನಾವು ಒಂದು ಸೆಲ್ಫಿ ತೊಗೊಂಡಿದ್ದೇವೆ. ಅದೇ ಸೈಡ್ಗೆ ನೋಡಿದರೆ ನಿಮ್ಗೆ ಅದು ತೋರಿಸ್ತಾ ಇದೆ, ಸಮುದ್ರ ಶಾಂತ ಒಂದು ಉಪಮಹಾಸಾಗರ ಕಾಣಿಸ್ತಾ ಇದೆ. ಅದೇ ದಿ ಬೇ ಆಫ್ ಥೈಲ್ಯಾಂಡ್. ನಮ್ದು ಹೆಂಗೆ ಬಂಗಾಳ ಉಪಸಾಗರ ಅದಲ್ಲ, ಹಾಗೆ ಅದು ಥೈಲ್ಯಾಂಡ್ ಒಂದು ಉಪಸಾಗರ ಇದೆ. ಮುಂದೆ ಅಲ್ಲಿದೊಂದು ಏನು ಟೀಮ್ ಇತ್ತಲ್ಲ, ಬೋಟ್ ಟೀಮ್, ಅವರೆಲ್ಲ ಬಂದು ನಮಗೆ ಮಾರ್ಕ್ ಹಾಕಿದ್ರು. ಒಂದು ಹಸಿರು ಪಟ್ಟಿಯನ್ನು ಕೈ ಕಟ್ಟಿದ್ದಾರೆ. ಅಂದರೆ ಎಲ್ಲೇ ಹೋದ್ರೆ ಐಡೆಂಟಿಫಿಕೇಶನ್ ಆಗಿರಬೇಕು, ನಾವು ಮಿಸ್ ಆಗಿರಬಾರ್ದು. ನಮ್ಮಂಗೆ ಎಷ್ಟೋ ಗುಂಪುಗಳು ಬಂದಿದ್ವು ಅಲ್ಲಿ, ಎಷ್ಟೋ ಬೋಟ್ಗಳಿದ್ವು ಅಲ್ಲಿ, ಮಿಕ್ಸ್ ಆಗಬಾರ್ದು ಅನ್ನೋ ಸಲುವಾಗಿ ಐಡೆಂಟಿಫೈ ಮಾಡೋ ಸಲುವಾಗಿ ನಂಬರು ಮತ್ತು ನಮ್ಮ ಕೈಗೆ ಒಂದು ಗ್ರೀನ್ ಕಲರ್ದ ಒಂದು ಪಟ್ಟಿ ಕಟ್ಟಿದ್ರು. ನಂತರ ನಾವು 4 ಮಂದಿ ಅಂದರೆ ಒಂದು 2 ಬೋಟ್ಗಳಲ್ಲಿ ಅಡ್ಜಸ್ಟ್ ಹಾಕ್ಕೊಂಡು ಬೋಟ್ದಾಗ ಕೂತೀವಿ. ಮತ್ತು ಅದು ಸೇಫ್ಟಿ ಜಾಕೆಟ್ ಅಂತ ಹೇಳ್ತಾರೆ, ಸಮುದ್ರ ಹೋಗೋಕ್ಕಾಗಲಿ ಅದು ಕಂಪಲ್ಸರಿ. ನಾವೆಲ್ಲ ಅದನ್ನು ಸೇಫ್ಟಿ ಜಾಕೆಟನ್ನು ಹಾಕ್ಕೊಂಡೇವೆ. ಮುಂದೆ ಅಲ್ಲಿಂದ ನಮ್ಮದು ಸ್ಪೀಡ್ ಬೋಟದ ಪ್ರಯಾಣ ಕೋರಲ್ ಐಲ್ಯಾಂಡ್ ಅಂತ. ಕೋರಲ್ ಐಲ್ಯಾಂಡ್ ನೇರವಾಗಿಲ್ಲ, ಅದರ ಮಧ್ಯದಲ್ಲಿ ಒಂದು ಸ್ಟೇಷನ್ ಬರ್ತಿದೆ, ಫ್ಲೋಟಿಂಗ್ ಸ್ಟೇಷನ್ ಅನ್ನೋದು. ಅಲ್ಲಿ ಹೋಗಬೇಕು. ಅಲ್ಲಿ ಕೆಲವೊಂದು ಎಂಟರ್ಟೈನ್ಮೆಂಟ್ಗಳಿವೆ. ಯಾರು ಎಂಟರ್ಟೈನ್ಮೆಂಟ್ ಅಂದರೆ ಇಲ್ಲಿ ನಾವು ಎಕ್ಸ್ಟ್ರಾ ಟಿಕೆಟ್ ಕೊಡಬೇಕು, ಅಥವಾ ನೀರಿನಲ್ಲಿ ಕೂಬಾ ಡೈವ್ ಇರ್ಬೋದು, ಅಥವಾ ವಾಟರ್ ಸ್ಕೈ ಪ್ಯಾರಾಚೂಟ್ ಇರ್ಬೋದು,
ಅಲ್ಲಿ ನಾವು ಅಲ್ಲಿ ದುಡ್ಡು ಕೊಡಬೇಕು. ಅದಕ್ಕೆ ಆ ಇತರವರೆಗೆ ಆ ಸ್ಟೇಷನ್ವರೆಗೆ ಈ ನಮ್ಮ ಸ್ಪೀಡ್ ಬೋಟ್ ಏನಾಯಿತು ನಮ್ಮನ್ನು ತಗೊಂಡು ಹೋಗಿ ಅಲ್ಲಿಗೆ ಬಿಡ್ತು. ನಾವು ಸ್ಪೀಡ್ ಬೋಟ್ನಲ್ಲಿ ಕೂತಾಗ ನಮ್ಮ ಅಂದರೆ ಜಲಸಾಗರ ಎತ್ತರ ನೋಡ್ತೀವಿ. ಆ ಜಲಸಾಗರ ಒಂದು ಕಡೆಗೆ ನಾನು ಇದನ್ನು ವಿಡಿಯೋ ತೆಗೆದಿದ್ದೆ. ಉಪಸಾಗರದಲ್ಲಿ ಎಷ್ಟು ಶಾಂತಿ ಇದೆ, ಎಷ್ಟು ಸ್ಪೀಡ್ ಬೋಟ್ಗಳದಾವ, ಅದು ಎಂಟರ್ಟೈನ್ಮೆಂಟು ನಡೀತಾ ಇದೆ. ಅದ್ರ ಹಿಂದನೇ ಕಾಣ್ತಾ ಇರ್ಬೋದು ಬಿಲ್ಡಿಂಗ್ಗಳನ್ನು ಕಾಣ್ತಾ ಇರ್ಬೋದು, ಅದೇ ಪತಿಯಾ ಮೇನ್ ಸಿಟಿ. ಇದು ಕೂಡ ಪತಿಯಾ ಮೇನ್ ಸಿಟಿ ಇದನ್ನ ಇದು ಯಾವುದೋ ಸಮುದ್ರದ ದಂಡೆ ಇದು, ಅದು ಹಿಂದೆ ಕಾಣೋದು ಪತಿಯಾ ಮೇನ್ ಸಿಟಿ. ನಮ್ಮ ಸ್ಪೀಡ್ ಬೋಟ್ ಏನಾಯ್ತು ಅಂದ್ರೆ ದಡದಿಂದ ತನ್ನ ಗುರಿ ಅಂತಂದ್ರೆ ನಡುವಿನ ಸ್ಟೇಜ್ಗೆ ಏನು ಹೋಗ್ಬೇಕಾಗಿತ್ತಲ್ಲ, ಎಂಟರ್ಟೈನ್ಮೆಂಟ್ ಸ್ಟೇಜ್ ಇತ್ತಲ್ಲ, ಅಲ್ಲಿ ನನಗೆ ತನ್ನ ಫುಲ್ ಸ್ಪೀಡ್ನಲ್ಲಿ ಬರ್ತಾ ಇತ್ತು. ಅದನ್ನೇ ನಾನು ವಿಡಿಯೋ ತಗೊಂಡು ತಮ್ಮೊಂದಿಗೆ ಹಂಚ್ಕೊಂಡೇನೆ. ಇಷ್ಟೊಂದು ಸ್ಪೀಡ್ನಾಗಿತ್ತಲ್ಲ, ಹಿಂದೆ ಕಾಣೋದೇನಿದೆಲ್ಲ ಅದು ಎಲ್ಲನೂ ಪತಿಯಾ ಸಿಟಿ ಬಿಲ್ಡಿಂಗ್ಗಳವ. ಇದರದಿಂದ ನಾವು ಶೋದಿಂದ ಸ್ಪೀಡ್ ಬೋಟ್ನಲ್ಲಿ ಹೊರಡ್ತಾ ಇದ್ದೇವೆ. ಸ್ಪೀಡ್ ಬೋಟದ ಮಜಾನ ತಗೊಳ್ತಾ ಇದ್ದೇವೆ. ಅಗದಿ ಒಂದು ಪ್ರಕಾರದ ಈಗ ನೋಡಿ, ಆಕಳದ ಕರ ಯಾ ನಮನಿ ಕಿವಿ ಗಾಳಿ ಬೆಳೆದ ಒಂದು ಪ್ರಕಾರ ಉಲ್ಲಾಸದಿಂದ ಕುಡಿಯಾಗಿ ಇಟ್ಟಿದಲ್ಲ, ಹಂಗೆ ಆ ಸ್ಪೀಡ್ ಬೋಟ್ನಾಗ ಕೂತಾವ್ರದ ನಮ್ಮೆಲ್ಲ ಈ ಟೂರಿಸ್ಟ್ ಸಹ ಟೂರಿಸ್ಟ್ ಎಲ್ಲ ಒಂದು ಪ್ರಕಾರದ ಮುಖದ ಉತ್ಸಾಹ ಇತ್ತು, ಆನಂದ ಇತ್ತು. ಎದ್ದು ಎಲ್ಲ ಕಡೆ ನೋಡ್ತಿದ್ರು. ಮ್ಯಾಗ ಪ್ಯಾರಾಚೂಟದ ಇದು ಕೂಡ ಇದ್ದು ವಂಡರ್ಫುಲ್ ದೃಶ್ಯ ಇತ್ತು. ಅದನ್ನೆಲ್ಲರೂ ಎಂಜಾಯ್ ಮಾಡ್ತಾ ನಗ್ತಾ ಹರಟೆ ಹೊಡಿತಾ ಆ ಬೋಟ್ನಾಗ ಮುಂದೆ ಸಾಗಿದೆ. ನಾನು ಆ ಸ್ಪೀಡ್ ಬೋಟ್ನಲ್ಲಿ ಕೂತ್ಕೊಂಡ ಆ ಮಜಾವನ್ನ ಇದರ ಜೊತೆಗೆ ತಗೊಳ್ತಾ ಇದ್ದಾಗ ನನ್ನ ಮೊಬೈಲ್ದ ವ್ಯಾಟ್ಸಪ್ ಇದನ್ನು ಓಪನ್ ಮಾಡಿ, ವಿಡಿಯೋ ಇದನ್ನು ಓಪನ್ ಮಾಡಿ, ನಾನು ಅದನ್ನು ನಮ್ಮ ಮನೆಯವರ ಜೊತೆಗೆ ನೇರ ಲೈವ್ ಕಾಸ್ಟನ್ನು ಹಂಚ್ಕೊಳ್ತಾ ಇದ್ದೆ. ಸುಮಾರು ನಮ್ಮ ಸ್ಪೀಡ್ ಬೋಟ್ ತೊಗೊಂಡು ನಮ್ಮ ಡೆಸ್ಟಿನೇಷನ್ ತೊಗೊಂಡು ಹೋಗೋ ತನಕನೂ ಅದನ್ನು ಓಪನ್ ಇಟ್ಕೊಂಡು, ಆದರೆ ಯಾವುದೂ ನಮಗೆ ಸಿಗ್ನಲ್ದ ತೊಂದರೆ ಬರಲಿಲ್ಲ. ನಮ್ಮ ಮನೆಯವರು, ನಮ್ಮ ಮನೆಯಾಗ ಮಿಸಸ್ ಆಯಿತು, ಮಗ ಆಯಿತು, ಮೊಮ್ಮಗ, ಸಸಿ, ಇವರೆಲ್ಲರೂ ನೋಡ್ಕೊಂಡು ಆನಂದ ಪಡ್ತಾ ಇದ್ರು, ಮಾತಾಡ್ತಾ ಇದ್ರು. ಅದಕ್ಕೆ ಅದು ಒಂದು ಪ್ರಕಾರದ ಖುಷಿ ಇತ್ತು. ಎಷ್ಟೇ ದುಡ್ಡು ಕೊಟ್ಟರು ಇಂಥ ಖುಷಿ ಮತ್ತು ಇಂಥ ಬದುಕಿನಲ್ಲಿ ಕ್ಷಣಗಳು ಸಿಗುವುದಿಲ್ಲ. ಇವೇ ಬದುಕಿನಲ್ಲಿ ಉಳಿಯುವಂಥ ಹಚ್ಚ ಹಸಿರು ಕ್ಷಣಗಳನ್ನು ತಿಳ್ಕೊಂಡು ಆನಂದವನ್ನು ಪಟ್ಟೆ. ಅದು ಫ್ಲೋಟಿಂಗ್ ಏನು ದೊಡ್ಡದೊಂದು ಹಡಗಿತ್ತು, ಅಲ್ಲಿಗೆ ಬಂದು ನಾವು ಅದ ಗುಂಪ ಒಬ್ಬರು ನಮ್ಮ ಜೊತೆಗೆ ಇರ್ತಿದ್ರು. ಅವ್ರು ಇನ್ನು ನಾವು ಅಂದರೆ ನಾವು ಅಲ್ಲಿ ಬಂದ ತಕ್ಷಣ ಅವ್ರು 2 ಗುಂಪು ಮಾಡ್ಕೊಂಡು ತೊಗೊಂಡ್ಬಿಟ್ರು. ಅವರೇ ಮೇನ್ವಾಗಿ ಅದನ್ನೆಲ್ಲ ಗೈಡ್ ಮಾಡ್ಕೊತ ಬರ್ತಿದ್ರು. ನಮ್ಮ ಗೈಡ, ನಮ್ಮ ಮ್ಯಾನೇಜರು ಕೂಡ ನಮ್ಮ ಜೊತೆಗಿದ್ರು. ಬಂದು ಅಲ್ಲಿ ಇದರಲ್ಲಿ ಕುಣಿಸಿ ಇನ್ಸ್ಟ್ರಕ್ಷನ್ ಕೊಡಾಕತ್ರು. ನಿಮಗೆ ಇಲ್ಲಿ 2 ಮನೋರಂಜನೆ ಅದಾವ. ಇದು ಸ್ಟೇಷನ್ದಲ್ಲಿ ನಿಮಗೆ ನೀವೇನು ಮಾಡ್ಬೋದು ಅಂದ್ರೆ ಪ್ಯಾರಾಚೂಟ್ ಬೋಟ್ ಸ್ಕೈಯಿಂಗ್ದಾಗ, ಪ್ಯಾರಾಚೂಟ್ ಬೋಟ್ ಸ್ಕೈಯಿಂಗ್ ಈ ಒಂದು ಸಾಹಸವನ್ನು, ಅಡ್ವೆಂಚರನ್ನು ನೀವು ಎಂಜಾಯ್ ಮಾಡ್ಬೋದು. ಅದರ ದುಡ್ಡು ಹೇಳಿದ್ರು ಅವರು ಇಂಡಿಯನ್ ಕರೆನ್ಸಿದಾಗ 2400 ರೂಪಾಯಿ ಅಂತ ಹೇಳಿದರು. ಮತ್ತು ಯಾರ್ಯಾರು ಹೋಗ್ತೀರಿ ಜಸ್ಟ್ ರೇಜ್ ಯುವರ್ ಹ್ಯಾಂಡ್ಸ್ ಅಂದಾಗ ನಾವು ಇಂಟ್ರೆಸ್ಟ್ ಇದ್ದ ಮಂದಿಲ್ಲ ರೇಜ್ ಮಾಡಿದ್ದು. ಮತ್ತು ತಕ್ಷಣ ಅವರಿಗೆ ದುಡ್ಡು ಕೊಟ್ಟೇವೆ. ಅವ್ರು ಟಿಕೆಟ್ ತಂದು ಕೊಟ್ಟರು. ಮುಂದೆ ಇನ್ನೊಬ್ಬರು ಕೇಳಿದ್ವಿ, ಸ್ಕೂಬಾ ಡೈವ್ದ ಬೇರೆ ಕಡೆಗಿದೆ, ನಾವು ಬೋಟ್ನಿಂದ ಅಲ್ಲಿ ತೊಗೊಂಡು ಹೋಗ್ತೇವೆ, ಸ್ಕೂಬಾ ಡೈವ್ದಾರ ಯಾರಿದ್ರೆ ಅವರು ಹೋದೆ ಅಂತ ಹೇಳಿದ್ರು. ಹೀಗೆ ಇನ್ನೂ ಒಂದು ನಾಯಕದ ಎಂಟರ್ಟೈನ್ಮೆಂಟ್ಗೆ ಸಂಪೂರ್ಣ ಪ್ಯಾಕೇಜನ್ನು ನೀವು ಉಪಯೋಗ ಮಾಡ್ಕೋಬೇಕಂದ್ರೆ ಇಲ್ಲಿ ಎಲ್ಲ ಎಂಟರ್ಟೈನ್ಮೆಂಟು ಭಾರತೀಯ 7,000 ರೂಪಾಯಿ ಕೊಟ್ಟು ನಾವೆಲ್ಲ ಮಾಡಿಕೊಡ್ತೀವಿ ನಿಮ್ದು ಅಲಾಟೆಡ್ ಟೈಮ್ನಾಗ ಅಂತ ಹೇಳಿದರು. ಮುಂದೆ ಆ ಪ್ರಕಾರ ನಮ್ಮದು ಇದು ಶುರುವಾಯಿತು. ಯಾವುದು ಪ್ಯಾರಾಶೂಟ್ ನನಗೆ ಬಟ್ಟೆ ಎಲ್ಲ ಹಾಕಿದ್ರು, ರೆಡಿ ಮಾಡಿದ್ರು. ಮತ್ತು ಹೇಳಿದರು ನನಗೆ, ನೋಡಿ ಅದು ಮುಂದೆ ಸ್ಪೀಡ್ನಾಗ ಬೋಟ್ ಹೋಗೋ ಕಾಲಕ್ಕೆ ಓಡಬೇಕು, ನೀವು ಓಡಲಿಲ್ಲ ಅಂದ್ರೆ ನಿಮ್ದು ಕಾಲು ತಿರುಗ್ತಿದೆ, ಎಚ್ಚರ ತಗೊಳ್ಳೋದು. ಇಬ್ಬರು ಮಾತ್ರ ಎಡಕ್ಕೆ ಬಲಕ್ಕೆ ನಿಂತ್ಕೊಂಡು, ಯಾಕಂದರೆ ಅವರು ಕೇರ್ ತಗೊಳ್ತಾ ಇದ್ರು, ಯಾರಿಗೂ ಏನೋ ಪ್ರಕಾರ ತೊಂದರೆ ಆಗಬಾರ್ದ, ಇದು ನೋವಾಗಬಾರ್ದು ಅನ್ನೋ ಸಲುವಾಗಿ ಭಾಳ ಕೇರ್ಫುಲ್ಲಾಗಿ 2 ಕೈಯಿಂದ ಎತ್ತಿ ಹಿಂಗೆ ಇದು ಮಾಡಿದ್ರು. ಅದು ಮುಂದೆ ಇದು ಹೋಗ್ತಾ ಇತ್ತು ಸ್ಪೀಡ್ನಾಗ ಬೋಟ. ನಾನು 1-2 ಹೆಜ್ಜೆ ಓಡಿದೆ, ಆಕಾಶಕ್ಕೆ ನನ್ನ ತಗೊಂಡು ಹೋಗ್ತದ್ರು. ಆರಾಮ ಒಂದು ಸುತ್ತ ಹಾಕ್ಕೊಂಡು ಆರಾಮ್ ನೇರವಾಗಿ ಬಂದು ಮತ್ತು ಅದೇ ಸ್ಟೇಷನ್ಗೆ ಇಳಿತು. ಅಲ್ಲೇ ಅವರಿಬ್ಬರು ನಿಂತಿದ್ರು. ಇಳಿಗುಡ್ದನ ಅವ್ರು ನನಗೆ ತೆಕ್ಕೆ ಹಾಕೊಂಡು 2 ಕೈಯಿಂದ ನಿಲ್ಲಿಸ್ಕೊಂಡ್ಬಿಟ್ರು. ಅಂದರೆ ಯಾವುದೇ ಪ್ರಕಾರ ತೊಂದರೆ ಆಗಬಾರ್ದಂಗೆ. ಮತ್ತು ಎಲ್ಲ ಡ್ರೆಸ್ ಅದು ತೆಗೆದು ನಮ್ದು ಅಲ್ಲಿದ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಮುಗಿದಾಗ ಮತ್ತು ನಾವೆಲ್ಲ ಸೇರಿಕೊಂಡು ಅಲ್ಲಿಂದ ನೆಕ್ಸ್ಟ್ ಸ್ಪೀಡ್ ಬೋಟ್ಸ್ ರೆಡಿನೇ ಇರ್ತವೆ. ಆ ಸ್ಪೀಡ್ ಬೋಟ್ನಾಗ ಕೂತು ಕೋರಲ್ ಐಲ್ಯಾಂಡ್ಗೆ ಹೋಗುವುದನ್ನ ಅಲ್ಲಿ ಪಯಣ ಪ್ರಾರಂಭ ಆಯಿತು.
ನಾವೇನು ನಮ್ಮ ಸ್ಪೀಡ್ ಬೋಟ್ನಾಗ ಕೂತೀವಲ್ಲ ಅದಕ್ಕೆ ಸುತ್ತಮುತ್ತ ಅಲ್ಲಿ ಇಂಥವು ಸ್ಟೇಷನ್ಸ್ ಭಾಳ ಇದ್ವಿ ಅಲ್ಲಿ. ಅಂದ್ರೆ ಬಹಳ ಸಂಖ್ಯೆಯಲ್ಲಿ ಈ ಇವ್ರು ಬರ್ತಾರ, ಟೂರಿಸ್ಟ್ ಬರ್ತಾರಲ್ಲ, ಅದು ಬಹಳ ಗದ್ದಲಾಗಬಾರ್ದು ಹೇಳ್ಕೊಂಡು ಅಲ್ಲಿ ಬಹಳಷ್ಟು ಸಣ್ಣ ಸಣ್ಣ ಕಂಪನಿಗಳು ಇದ್ದವು, ಅಲ್ಲೆಲ್ಲ ಸ್ಟೇಷನ್ಸ್ ಮಾಡಿದ್ರು. ಎತ್ತ ನೋಡ್ತೀವಿ ಅತ್ತೆಲ್ಲ ನಮ್ಗೆ ಆಕಾಶದಾಗ ಈ ಪ್ಯಾರಾಚೂಟ್ ಏನು ಗ್ಲೈಡಿಂಗ್ ಇದೆಲ್ಲ ಇದೇ ದೃಶ್ಯ ಕಾಣ್ತಾ ಇತ್ತು. ನಾನು ಕೂಡ ಅಲ್ಲೇ ಕೂತ್ಕೊಂಡು ಅದರಿಂದ ನನ್ನಂಗೆ ಮತ್ತೆ ಬೇರೆ ಏನೇನದು ಅವನ್ನೆಲ್ಲ ನನ್ನ ವಿಡಿಯೋದಾಗ ನಾನು ಸೆರೆ ಹಿಡಿದೆ. ನಮ್ಮ ಸ್ಪೀಡ್ ಬೋಟ ಅಂದ್ರೆ ಗುರಿ ಅಂದ್ರೆ ಕೋರಲ್ ಐಲ್ಯಾಂಡ್ ಅದಕ್ಕೆ ದಂಡೆಗೆ ಬಂತು, ಶೋರ್ಗೆ ಬಂತು. ಒಂದು ಅದೇ ಕೋರಲ್ ಐಲ್ಯಾಂಡ್, ಅದು ದೊಡ್ಡ ಐಲ್ಯಾಂಡ್ ಇದನ್ನ, ಅದು ಕೊಲ್ಲಿ, ಅದು ಅಂದ್ರೆ ಮಹಾ ಉಪಸಾಗರ. ಮುಂದೆ ಬೋಟ್ ಸ್ವಲ್ಪ ದೂರ ನಿಲ್ತೈತಿ, ನಡಮಟ್ಟ ನೀರು ಇರ್ತದೆ, ಸಮುದ್ರದ ನೀರ. ಅಲ್ಲಿ ಹೇಳಿದ್ರು ಅವರು, ನಿಧಾನವಾಗಿರಿ, ಏನೂ ಇಲ್ಲ, ನಡ್ಕೊಂತ ಆರಾಮ ಹೋಗ್ಬಿಟ್ಟು ಅಂತ. ಅಲ್ಲಿಂದ ನಡ್ಕೊಂತ ಬಂದೆವು. ನಮ್ಮದೇ ಒಂದು ಕ್ಯಾಂಪ್ ಇತ್ತದು. ಅವ್ರು ಹೇಳೇ ಬಿಟ್ಟರು, ನಮ್ಮ ಟೀಮದೇ ಇವತ್ತಿನ ಕ್ಯಾಂಪ್ ಅಂದ್ರೆ ನೀವು 1 ಗಂಟೆ ತನಕ ಏನಿರ್ತಲ್ಲ, 1 ಗಂಟೆ ತನಕ ನೀವು ಇಲ್ಲೇ ಇರಬೇಕು. ಇಲ್ಲೇ ನಿಮಗಾಗಿ ಚೇರ್ ಹಾಕಿದೆ, ಇದ್ರ ಹಿಂದ್ಗಡೆಗೆ ಎಕ್ಸಾಕ್ಟ್ ನಮಗೆ ಸಂಬಂಧಪಟ್ಟಂತ ಹೋಟೆಲ್ ಇದೆ. ನಿಮ್ಗೆ ಏನು ಬೇಕು ತಿಂಡಿ ಅದು ತಗೊಳ್ಬೇಕು, ಅಥವಾ ಸುತ್ತ ಕಡೆ ಎಲ್ಲ ಇದೆ ನೋಡ್ಕೊಂಡು ಬರ್ರಿ. ನೀವು 1 ಗಂಟೆ ಟೈಮ್ ಇದೆ, ಯಾರು ಸಮುದ್ರದಲ್ಲಿ ಜಳಕ ಮಾಡ್ತೀರಿ ಜಳಕ ಮಾಡ್ರಿ, ಮೋಜು ಮಸ್ತಿ ಮಾಡ್ರಿ. ಇಲ್ಲ ಏನಿದೆ ಎಲ್ಲ ಸುತ್ತಕೊಂಡು ಬಂದ ಕರೆಕ್ಟ್ 1 ಗಂಟೆ ಆದ ನಂತರ ನೀವು ಈ ಟೈಮ್ಗೆ ಇಲ್ಲೇ ಬಂದು ಇದೇ ಜಾಗದಲ್ಲಿ ಇರಬೇಕು. ಮತ್ತು ಎಲ್ಲ ಕಡೆಗೆ ಸಣ್ಣ ಸಣ್ಣ ಟೆಂಟ್ಗಳು ಕಾಣಿಸ್ತವ, ಅಲ್ಲೆಲ್ಲ ಕುರ್ಚಿಗಳು ಕಾಣಿಸ್ತವ, ಆರಾಮ್ ಕುರ್ಚಿಗಳು ಕಾಣಿಸ್ತವಂತ ಎಲ್ಲೆಲ್ಲಿ ಹೋಗಬೇಡಿ, ಹೋದ್ರೆ ದಂಡ ಹಾಕ್ತಾರೆ ಅವರು. ನಮಗೆ ಅಲಾಟೆಡ್ ಪ್ಲೇಸ ಇದೇ ಇದೆ, ಇದೇ ನಮ್ದು ಪೆಂಡಾಲು, ಇವೇ ನಮ್ಮ ಕುರ್ಚಿಗಳು. ನೀವು ಏನೇ ತಿನ್ನೋದು, ಕೂಡುವುದು, ಅಥವಾ ನೀವು ಜಳಕ ಮಾಡಿ ಬಂದು ಬಟ್ಟೆ ಬದಲಿಕ್ಕೆ ಒಂದು ಸಪ್ರೇಟ್ ರೂಮ್ ಇತ್ತು ಅದಕ್ಕೆ. ಅದರಿಂದ ಒಂದು ಚಾದ ಅಂಗಡಿನೂ ಇತ್ತು, ದೊಡ್ಡದೊಂದು ಶಾಪ್ ಇತ್ತು. ಅದನ್ನು ಹೇಳಿ ಎಚ್ಚರಿಕೆ ಕೊಟ್ಟು ಗೈಡ್ ಹೇಳಿದ್ರು, ಮತ್ತು ಅವರು ಅಲ್ಲಿ ಇರ್ತಿದ್ರು. ಆ ನಂತರ ನಮ್ಮ ಮಂದಿ, ಕೆಲವು ಮಂದಿ ಸಮುದ್ರದಾಗ ಈಜಿದ್ರು, ಮೋಜು ಮಸ್ತಿ ಮಾಡಾಕತ್ರು, ಡ್ಯಾನ್ಸ್ ಮಾಡಾಕತ್ರು, ಒಂದು ಕಡೆ ಇತ್ತು. ಮತ್ತು ನನಗಂತೂ ಮಾಡಲಿಲ್ಲ, ಜಳಕ ಅದು ಮಾಡಕ್ಕೆ ಹೋಗಲಿಲ್ಲ ಅಲ್ಲಿ ಸಮುದ್ರದಾಗ. ನಮ್ಮ ನಾಯಕರು ಹೋಗಿ ಮಾಡಿ ಬಂದರು, ಬಟ್ಟೆಯನ್ನು ಬಲಿಸ್ಕೊಂಡು ಬಂದರು. ಮುಂದೆ ಇವರು ಕೂಡ ಹೋಗಿ ಅಲ್ಲೇನು ಹೋಟೆಲ್ ಇತ್ತು, ಅಲ್ಲಿ ಫಸ್ಟ್ ಟೈಮ್ ನಮಗೆ ಇಷ್ಟ ಒಂದು 5-6 ದಿವಸ ಆದ ನಂತರ ಇಂಡಿಯನ್ ಟೈಪ್ ಟೀ ಕುಡ್ಲಿಕ್ಕೆ ಹೋದೆವು. ಟೀ ಮತ್ತು ಅಲ್ಲಿ $1.5, $1.5 ಒಂದು ಟೀ. ಅದಕ್ಕೆ ಮತ್ತೆ ಅಲ್ಲಿ ನಮ್ಮಂಗೆ 1/2 ಕೊಡೋದಿಲ್ಲ ಅಲ್ಲಿ. ಬಟ್ ಆ ಹುಡುಗ ಏನೋ ಸ್ವಲ್ಪ ಇದಿತ್ತು, ನಮಗೆ ಈ ಟೀ ಭಾಳ ಆಗ್ತೈತಿ, ಕಟ್ ಮಾಡಿ ಕೊಡುವ, ಅರ್ಧ ಕೊಡ್ಬೇಕಂದ್ರೆ ಅವ್ನು ಗೊತ್ತಾಯ್ತದ ನಾವು ಯಾವ ಭಾಷೆ ಹಿಡಿದ್ರೆ ದೈಹಿಕ ಭಾಷೆ ಎಲ್ಲ ಕಡೆ ನಡೀತಿದೆ. ತಾಯಿದಾಗ ಅವ್ರು ಮಾತಾಡೋರ, ನಾವು ಇಂಗ್ಲೀಷ್ನಾಗ ಮಾತಾಡಿ, ಹಿಂದಿ ಮಾತಾಡಿ, ಕನ್ನಡ ಮಾತಾಡಿ, ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಭಾಷೆ ಏನು ದೇವ್ರು ಕೊಟ್ಟ ಭಾಷೆ ಇದೆಯಲ್ಲ, ದೈಹಿಕ ಭಾಷೆ, ಆ ಭಾಷೆ ಅವ್ರಿಗೂ ತಿಳಿತಿತ್ತು, ಅದು ನಮಗೂ ತಿಳಿತಿತ್ತು. ಅವ $1 ಅನ್ನೋದ ಶಬ್ದ ಅಷ್ಟು ಗೊತ್ತಾಗ, $1 ಕಾಮನ್ ಶಬ್ದ ಅದು ಇಂಗ್ಲೀಷ್. ಅವ $1 ಅಂದ್ಬಿಟ್ಟು $1.5, $1.5 ಅಂದ. ಆಯ್ತಪ್ಪ ಅಂತ ಕೊಟ್ಟು ಚಹಾ ತೊಗೊಂಡು ಒಂದು ಎಕ್ಸ್ಟ್ರಾ ಇದು ಕೊಟ್ಟ, ಇಬ್ರು ಕೂಡಿ. ಅದು ಮಾತ್ರ ನಮ್ಮ ಸಂತೋಷ ಇತ್ತು. ಚಹಾ ಕುಡ್ಕೊಂಡಿದ್ವ. ಒಂದು ಪಕೋಡ ತೊಗೊಂಡ್ವಿ, ಅಂದರೆ ನಮ್ಮ ಉಳ್ಳಾಗಡ್ಡಿದು ಬಜಿ ಮಾಡ್ತಾರಲ್ಲ, ನಮ್ಮ ಸೈಡ್ ಮಾಡ್ತಿರ್ತಾರೆ, ಅದು ಸಿಕ್ತು ನಮಗೆ ತಿನ್ನಕ್ಕೆ. ಅದನ್ನ ಕೂಡ ಇಬ್ರು ಕೂಡಿ ಒಂದು ಪ್ಲೇಟ್ ತೊಗೊಂಡ್ವ, ಒಂದು ಕಪ್ ಚಹಾ ತೊಗೊಂಡು, ಗ್ಲಾಸ್ ಇದನ್ನು ಕಪ್ ಚಹಾ ತೊಗೊಂಡು ಅರ್ಧ ಮಾಡಿಕೊಂಡು ಇಬ್ರು ಅಲ್ಲಿದ ಒಂದು ಎಂಜಾಯ್ ಮಾಡಿದ್ವಿ. ಯಾಕಂದ್ರೆ ಬೇರೆ ತಿನ್ಬೇಕಾದ್ರೆ ಸ್ವಲ್ಪ ಹೆದರಿಕೆ ಬರ್ತೈತೆ, ಯಾಕೆ ಫುಡ್ದಲ್ಲಿ ಬದಲಾವಣೆ ಆಯ್ತಂದ್ರೆ ಅದು ಆರೋಗ್ಯದ ಮ್ಯಾಗ ಹೊಡ್ಕೊಳ್ತೈತೆ. ಅದನ್ನು ನಾವು ನೋಡ್ಕೊಂಡೇ ಎಚ್ಚರದಿಂದ ನಾವು ಸೇವಿಸಬೇಕಾಗ್ತಿತ್ತು. ಅದಕ್ಕೆ ಅಷ್ಟಾಯಿತು. ಸೈಡ್ಗೆಲ್ಲ ಅಡ್ಡಾಡಿ ನೋಡಿದ್ರು, ನಮಗೆ ಬೇರೆ ಬೇರೆ ದೇಶಗಳಿಂದ ಬಂದಿತ್ತು, ಎಲ್ಲ ಪ್ರಕಾರದ ನಡೆದಿತ್ತು. ಮುಂದೆ ಕರೆಕ್ಟ್ ಟೈಮ್ ಆದಂಗೆ ನಮಗೇನು ಅಲಾಟ್ ಮಾಡಿದ್ರಲ್ಲ ಜಾಗ, ಅಲ್ಲಿ ಬಂದು ನಾವು ನಿಂತೀವಿ. ಅದೇ ಪ್ರಕಾರ ಎಲ್ಲರೂ ಒಂದು ಕಷೆ ಅಲ್ಲೇ ಸೇರಿಕೊಂಡ್ರು, ಒಂದು ಲೈನ್ ಮಾಡ್ಕೊಂಡ್ರು. ನಾವು ಹೆಂಗೆ ಸ್ಕೂಲ್ ರೂಲ್ ಹೋಗ್ತಿಲ್ಲ ಹಂಗೆ ಒಂದು ಲೈನ್ ಮಾಡಿಕೊಂಡು, ಆ ಲೈನ್ ಮೂಲಕ ನಮ್ದೇನು ಜಾಗ ಇತ್ತಲ್ಲ, ಸ್ಪೀಡ್ ಬೋಟ್ ಬಿಟ್ಟು ಹೋಗಿತ್ತಲ್ಲ, ಆ ಸ್ಪೀಡ್ ಬೋಟ್ ಜಾಗಕ್ಕೆ ನಮ್ಮನ್ನ ಕರ್ಕೊಂಡು ಹೋದ್ರು. ನಮ್ಮ ಮ್ಯಾನೇಜರ್ ಮತ್ತು ನಮ್ಮ ಗೈಡ್ ನಮ್ಮ ಜೊತೆಗೇನೆ ಇದ್ರು. ಮುಂದೆ ನಾವು 2 ಲೈನ್ದಲ್ಲಿ ನಿಂತು, ನಮಗಾಗಿ ಬೇರೆ ಬೇರೆ 2 ಸ್ಪೀಡ್ ಬೋಟ್ನಾಗ ಬಂದಿದ್ದೀರಲ್ಲ, ನಿಂತೇವ. ಮುಂದೆ ಈಚೆಗಡೆ ಎಡಗಡೆ ಒಂದು ಫೋಟೋ ಏನಿದೆ, ಚಿತ್ರ ಏನಿದೆ, ಅದರಲ್ಲಿ ಇದೆ ಕ್ಲಿಯರ್ ಕಟ್. 2 ಲೈನ್ದಲ್ಲಿ ನಿಂತೇವ, 2 ಸ್ಪೀಡ್ ಬೋಟ್ ಬರ್ತಾ ಇವೆ, ಮತ್ತು ಆ ಸ್ಪೀಡ್ ಬೋಟ್ ಹತ್ತಿದ್ವ. ಸ್ಪೀಡ್ ಬೋಟ್ ಅಂತಂದ್ರೆ ಈ ಕಡೆ ನೇರವಾಗಿ ನಮ್ಮ ಪತಿಯ ದಂಡಿಗೆನೇ ಬರಬೇಕು, ಅಂದ್ರೆ ಲಾಸ್ಟ್ ಮುಗಿದು ಹೋಗ್ತದೋ ಎಂಟರ್ಟೈನ್ಮೆಂಟ್. ಆ ಸ್ಪೀಡ್ ಬೋಟ್ ಬರೋ ಕಾರಣಕ್ಕೆ ಹಿಂದಿನೇನಿದೆಯಲ್ಲ ಬೆಟ್ಟ ಕಾಣಿಸ್ತದೆ, ಅದು ಕೋರಲ್ ಐಲ್ಯಾಂಡ್ ಬೆಟ್ಟ. ಒಂದು ದೊಡ್ಡ ಒಂದು ಐಲ್ಯಾಂಡ್ ಇದೆ, ಅದರ ಸುತ್ತಮುತ್ತ ಇದು ಒಂದು ಸೈಡ್ದು, ಇದು 4 ಸೈಡ್ ನೋಡಲಿಕ್ಕೆ ಸಿಗ್ತದೆ. ಬಹಳ ಬ್ಯೂಟಿಫುಲ್ ಇದೆ. ನಾವು ಇದನ್ನು ಎಂಜಾಯ್ ಮಾಡಬೇಕಾದ್ರೆ ಬೆಳಿಗ್ಗೆ ನಾವು ಹೆಂಗೆ ಬಂದರೆ ಬೇಗ ಬರಬೇಕು, ಸಂಜೆ ತನಕ ನೀವು ಎಂಜಾಯ್ ಮಾಡ್ಕೊಂಡ ಆ ಪ್ರಕಾರ ಮಾಡಿದರೆ ಮಾತ್ರ ಇದ್ರದ್ದೊಂದು ನಿಮ್ಗೆ ಅದ್ರದ್ದೊಂದು ಏನೋ ಒಂದು ಎಂಟರ್ಟೈನ್ಮೆಂಟು ಮಜಾ ಸಿಗ್ತಿದೆ, ಆನಂದ ಸಿಗ್ತಿದೆ.
ನೋಡೋಕ್ಕೆಲ್ಲ ನೋಡೋಕ್ಕಿತ್ತು. ಆದರೆ 1 ಗಂಟೆಯಲ್ಲಿ 1.5 ಗಂಟೆಯಲ್ಲಿ ಕೆಲವೊಂದು ನಾವು ನೋಡದೆ ಉಳಿಬೋದು, ಅಷ್ಟೊಂದು ಮಜಾ ಸಿಗ್ಲಿಕ್ಕಿಲ್ಲ. ಅದಕ್ಕೆ ನಾವು ಸ್ಪೀಡ್ ಬೋಟ್ ಏನಾಯ್ತಂದ್ರೆ, ಇದು ಪತಿಯಾ ಏನು ಸಮುದ್ರ ದಂಡೆ ಇದೆಯಲ್ಲ, ಪತಿಯಾ ಸಿಟಿ ಸಮುದ್ರ ದಂಡೆ ಅಂತ ನಾವು ಎಲ್ಲಿಂದ ಪ್ರಾರಂಭ ಮಾಡಿದ್ದೀವಲ್ಲ ಜರ್ನಿ, ಆ ಕಡೆಗೆ ಅದು ಹೊರಟಿತ್ತು. ಥೈಲ್ಯಾಂಡ್ ಉಪಸಾಗರದ ಮಧ್ಯೆ ಸ್ಪೀಡ್ ಬೋಟ್ ಜೋರದಿಂದ ಹೊಂಟಿತ್ತು. ನೀರೆಷ್ಟು ಶಾಂತ ಕಾಣಿಸ್ತಾ ಇತ್ತು. ದೂರ ಅಲ್ಲಲ್ಲೇ ಆ ಕಡೆಗೆ ಕೆಲವು ನಡುಗಡ್ಡೆಗಳನ್ನು ಕಾಣಿಸ್ತಾ ಇತ್ತು. ಮತ್ತು ಇದೇ ಪ್ರಕಾರ ನಮ್ಮಂಗೆ ಎಂಟರ್ಟೈನ್ ಬರುವಂಥ ಜನ ಸ್ಪೀಡ್ ಬೋಟ್ಗಳಲ್ಲಿ ಇದು ಬಹಳ ಸಂತೋಷ. ಯಾಕೆ ಸಮುದ್ರದ ನೀರನ್ನು ನೋಡಿದ್ರೆ, ಅಲ್ಲಿ ಒಂದು ಅಲೆಗಳನ್ನು ನೋಡಿದ್ರೆ, ಅಲ್ಲಿ ವಾತಾವರಣ ನೋಡಿದ್ರೆ ಮನಸ್ಸು ಏನಾಗ್ತಿದೆ, ಪುಲಕಿತಗೊಳ್ತಿದೆ. ಅದಕ್ಕೆ ಬಹಳ ಇದನ್ನ ಎಂಜಾಯ್ ಮಾಡ್ಬೇಕು, ಕಣ್ ತುಂಬ ಮನಸ್ಸು ತುಂಬ ಈ ದೃಶ್ಯವನ್ನು ತುಂಬಿಕೊಂಡಿದೆ. ಸ್ಪೀಡ್ ಬೋಟ್ ಮೂಲಕ ನಾವು ದಡ ಸೇರಿದ ನಂತರ ಅಲ್ಲಿ ನಮ್ದು ಬಸ್ ರೆಡಿ ಇತ್ತು. ಇದೇನು ಬಹಳ ದೂರ ಇರಕ್ಕಿಲ್ಲ, ಹೋಟೆಲ್ನಿಂದ ಅಷ್ಟ ಒಂದು ಅರ್ಧ ಕಿಲೋಮೀಟರ್ ಇಷ್ಟೇ ಇತ್ತು. ಅದು ಸುತ್ತ ಹಾಕೊಂಡು ಹೋಗ್ಬೇಕಾಗಿತ್ತು. ಅಂದ್ರೆ ದಂಡಿಗುಂಟ ಸಮುದ್ರ ದಂಡಿಗುಂಟ ಹೋಗ್ತಿತ್ತು. ಎಲ್ಲ ಭಾಳ ಚೆಂದ ನೋಡಕ್ಕೆ ಆನಂದವೇ ಆನಂದ. ಮುಂದೆ ಅಲ್ಲಿಂದ ಬಂದಿವೆ. ಅವ್ರು ಹೇಳಿಬಿಟ್ರು, ಮಧ್ಯಾಹ್ನ ನಾವು ಗೈಡ್ ಹೇಳಿದ್ರು, ಮಧ್ಯಾಹ್ನ ನಾವು ಫ್ಲೋಟಿಂಗ್ ಮಾರ್ಕೆಟಿಗೆ ಹೋಗೋಣ. ಅಲ್ಲಿ ತನಕ ನೀವೇನು ಮಾಡಿ, ಮಧ್ಯಾಹ್ನದ ಊಟ ಇಲ್ಲೇ ಇದೆ, ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ, ಯಾಕಂದ್ರೆ ಸಮುದ್ರದಾಗೆಲ್ಲ ಇದು ಮಾಡ್ಕೊಂಡ್ಬಂದ್ರಿ, ಬಟ್ಟೆಗಳನ್ನು ಬದಲಿಸ್ಕೊಳ್ಳಿ. ಆ ನಂತರ ಊಟಕ್ಕೆ ಹೋಗಿ, ಊಟ ಮುಗಿಸ್ಕೊಂಡು ನೀವು ರೆಡಿ ಇರ್ರಿ ಅಂದ್ರೆ ಒಂದು ಟೈಮಿಂಗ್ ಕೊಟ್ಟರು. ಸುಮಾರು 2 ಗಂಟೆ ಒಳಗಾಗಿ ಇಷ್ಟೆಲ್ಲ ಮುಗಿಸ್ಕೊಳ್ರಿ, ನಾವು 2 ಗಂಟೆಗೆ ಮತ್ತೆ ಹೊರಡೋಣ. ನಾವು ನೆಕ್ಸ್ಟ್ ನಮ್ದು ಏನಿದೆಯಲ್ಲ ಅದು ಪತಿಯಾ ಫ್ಲೋಟಿಂಗ್ ಮಾರ್ಕೆಟ್ ಇದೆ ಅಂತ ಹೇಳಿ ಹೋದ್ರು. ನಾವು ಇಳಿದೇವೆ. ಮತ್ತು ನಾವು ಮೇಗ ನಮ್ಮ ರೂಮಿಗೆ ಹೋದೇವೆ. ಅಲ್ಲಿ ಏನು ಬಟ್ಟೆ ಅದು ಹಾಕಿದ್ದಿಲ್ಲ, ಬಟ್ಟೆ ಒಣಗ್ಯಾವಿಲ್ಲ ನೋಡಿದ್ರೆ. ಯಾಕಂದ್ರೆ ಹಿಂದೆ ಸ್ವಲ್ಪ ದೊಡ್ಡ ಕಿಟಕಿ ಇತ್ತು, ಸೂರ್ಯ ಬೆಳಕು ಬರ್ತಿತ್ತು. ಅವೆಲ್ಲ ತೊಗೊಂಡು ಒಳಗೆ ಮಡಚಿ ಇಟ್ಟಿವೆ. ಸ್ವಲ್ಪ ರೆಸ್ಟ್ ತೊಗೊಂಡಿವ. ನಾಯಕರು ಜಳಕ ಮಾಡಿದ್ರು, ನಾನು ಇದು ಮಾಡಿದೆ. ಯಾಕಂದ್ರೆ ಪ್ಯಾಂಟ್ ಎಲ್ಲ ಸಮುದ್ರ ಇದಾಗಿತ್ತು. ಮೈಕೈ ಎಲ್ಲ ಇದು ಮಾಡಿಕೊಂಡು ಮತ್ತು ಫ್ರೆಶ್ ಆಗಿ ರೆಡಿಯಾಗಿ ಕೆಳಗೆ ಬಂದು ಮ್ಯಾಗ್ ಹೋಗಿ ಊಟ ಮಾಡಿದ್ರು. ಡೈನಿಂಗ್ ಟೇಬಲ್ ಇದಕ್ಕೆ ಹೋಗಿ ಹಾಲ್ಗೆ ಹೋಗಿ ಊಟ ಮಾಡ್ಕೊಂಡು ಮತ್ತು ರೂಮ್ನಾಗ ಬಂದು ಕೂತೀವಿ. ಒಂದು ಅರ್ಧ ತಾಸು ಕರೆಕ್ಟ್ ಟೈಮ್ ಬಂದ್ಮೇಲೆ ಕೆಳಗೆ ಇಳಿದು ಮತ್ತು ಬಸ್ಸಿಗೆ ಬಂದಿವ. ಇನ್ನು ಇದು ಮಾರ್ನಿಂಗ್ ಸೆಷನ್ದ ಏನು ನಾವೊಂದು ಟೂರ್ ಸೈಟ್ ಸೀಯಿಂಗ್ ಇತ್ತು, ಏನು ಎಂಜಾಯ್ಮೆಂಟ್ ಇತ್ತಲ್ಲ, ಕಾರ್ಯಕ್ರಮ ಇತ್ತು, ಅದು ಮುಗಿಸಾಯಿತು. ಇನ್ನು ಮಧ್ಯಾಹ್ನದ ಏನಿದೆಯಲ್ಲ, ಪತಿಯಾ ಫ್ಲೋಟಿಂಗ್ ಮಾರ್ಕೆಟ್ ಏನಿಲ್ಲ, ಅದು ಜರ್ನಿ ಅಲ್ಲಿ ಹೋದ ನಂತರ ನಾವು ಏನೇನಾಯಿತು ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಇದು ನನಗೆ ಅನಿಸ್ತಿದೆ ತಮಗೆ ಲೈಕ್ ಆಗಿರ್ಬೋದು, ಮನಸ್ಸಿಗೆ ಮುಟ್ಟಿರ್ಬೋದು, ದೃಶ್ಯಗಳನ್ನು ಕಂಡ ಮನಸ್ಸು ಸಂತೋಷ ನಿಮ್ಮದು ಆಗಿರ್ಬೋದು. ಅದಕ್ಕೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಒಂದು ಮಧ್ಯಾಹ್ನ ಸೆಷನ್ದಲ್ಲಿ ನಾವೇನು ಇದಕ್ಕೆ ಫ್ಲೋಟಿಂಗ್ ಮಾರ್ಕೆಟ್ಗೆ ಹೋಗ್ತೀವಿ, ಆ ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ಕಂಡಂಥ ದೃಶ್ಯವನ್ನು, ಅನುಭವಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.